ನೀವು ನಿಮ್ಮ ಮನೆಯಲ್ಲಿ ವಾಟರ್ ಸ್ಟೋರೇಜ್ಗೆ ಈ ರೀತಿ ಸಂಪ್ ಮಾಡಿದರೆ ಈ ವಿಡಿಯೋ ನೀವು ನೋಡಲೇಬೇಕು. ನೀವು ಮನೆ ಕಟ್ಟುವಾಗ ಈ ರೀತಿ ವಾಟರ್ ಸಂಪ್ನ ನೀವು ಮಾಡಿಸ್ತೀರಿ ವಾಟರ್ ಸ್ಟೋರೇಜ್ಗೆ. ಇದು ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಏಕೆಂದರೆ ನೀರು ಜಾಸ್ತಿ ಟೈಮು ಬಿಡೋದಿಲ್ಲ ನಲ್ಲಿಲಿ, ಅದಕ್ಕೋಸ್ಕರನೇ ಈ ರೀತಿ ಸಂಪ್ನ ಮಾಡಿಸ್ತಾರೆ. ಈ ನಲ್ಲಿಂದ ಬರೋ ನೀರನ್ನ ಡೈರೆಕ್ಟಾಗಿ ಇದು ಸಂಪಲ್ಲಿ ಇಳಿಸ್ಕೊಂಡು ಸ್ಟೋರ್ ಮಾಡಿಕೊಂಡು ಅದಾದಮೇಲೆ ಮೋಟರ್ ಸಹಾಯದಿಂದ ನೀವು ಫ್ಲೋರ್ ಟ್ಯಾಂಕಿಗೆ ನೀವು ಲಿಫ್ಟ್ನ ಮಾಡ್ತೀರಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಈಗ ಆಲ್ರೆಡಿ ಸಂಪ್ ಒಳಗಡೆನೇ ಇದ್ದೀನಿ. ನೋಡಿ, ಇಲ್ಲಿ 1 ಕೋಟ್ನ ನಾನು ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡಿದ್ದೀನಿ. ನಾವಿಲ್ಲಿ ಬಳಸ್ತಾ ಇರೋದು ಏಷ್ಯನ್ ಪೇಂಟಿಂದು ಡ್ಯಾಮ್ ಪ್ರೂಫ್ನ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಇದ್ರದ್ದು ರೇಟ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ತಿಳಿಸ್ತೀನಿ. ಈ ಥರ ನೀವು ಮನೆ ಒಳಗಡೆ ಸಂಪ್ ಏನಾದರೂ ಕಟ್ಟಿಸಿದ್ರೆ ನೀವು ಇದಕ್ಕೆ ಯಾವುದಾದ್ರೂ ವಾಟರ್ ಪ್ರೂಫಿಂಗ್ ಯಾವುದಾದ್ರೂ ಕೆಮಿಕಲ್ ನಿಮಗೆ ಸಿಗುತ್ತೆ. ಇದು ಡ್ಯಾಮ್ ಪ್ರೂಫ್ ಆಗಿರಲಿ, ಬೇರೆ ಬೇರೆ ಸೊಲ್ಯೂಷನ್ಗಳಿವೆ. ಅವನ್ನೆಲ್ಲ ನೀವು ಅದನ್ನ ಅಪ್ಲೈ ಮಾಡಿದ ಮೇಲೆ ನೀವು ಯೂಸ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇದು ವಾಟರ್ ಲೀಕ್ ಏನಾದರೂ ಆದರೆ ಟ್ಯಾಂಕು ಪಕ್ಕದಲ್ಲೇ ಪಿಲ್ಲರ್ಗಳಿರುತ್ತೆ, ಅದಕ್ಕೆ ಹಾನಿಯಾಗಿ ಗೋಡೆ ಕುಸಿಯೋ ಸಾಧ್ಯತೆ ಕೂಡ ಇರುತ್ತೆ. ಈ ಥರ ಸಂಪ್ಗಳು ಮನೆಯಿಂದ ದೂರ ಇದ್ದರೆ ಏನು ಸಮಸ್ಯೆ ಆಗೋದಿಲ್ಲ. ಮನೆ ಹತ್ತಿರದಲ್ಲೇ ಇದ್ದರೆ, ಅಂದರೆ ಮನೆ ಒಳಗಡೆ ಕೆಲವೊಬ್ರು ಕಟ್ಸ್ಕೊಂಡಿರ್ತಾರೆ ಜಾಗದ ಸಮಸ್ಯೆಯಿಂದ, ಆವಾಗ ವಾಟರ್ ಲೀಕ್ ಆಗಿ ಮನೆಗೆ ಹಾನಿಯಾಗೋ, ಗೋಡೆಗಳಿಗೆ ಹಾನಿಯಾಗೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರನೇ ನೀವು ಈ ಥರ ಡ್ಯಾಮ್ ಪ್ರೂಫ್ ಯಾವುದೋ ಒಂದು ಕೆಮಿಕಲ್ ನೀವು ಬಳಸಿ ಅದಾದಮೇಲೆ ನೀವು ಯೂಸ್ ಮಾಡಿ ಅಂತ ಬನ್ನಿ. ಈಗ ಡ್ಯಾಮ್ ಪ್ರೂಫ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಾನು 1 ಕೋಟ್ನ ಅಪ್ಲೈ ಮಾಡಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಈಗ ನಾನು ಅಡ್ಡಡ್ಡ ಅಪ್ಲೈ ಮಾಡಿದ್ದೀನಿ. ಕೆಲವೊಮ್ಮೆ ನೀವು ಉದ್ದುದ್ದ ಅಪ್ಲೈ ಮಾಡಿ 2ನೇ ಕೋಟ್ ನೀವು ಅಡ್ಡ ಅಪ್ಲೈ ಮಾತ್ರ ಮಾಡ್ಬೋದು, ಅಥವಾ ಇಲ್ಲಿ ಅಡ್ಡಡ್ಡ ಅಪ್ಲೈ ಮಾಡಿ ಆಮೇಲೆ ಉದ್ದನಾದರೂ ಅಪ್ಲೈ ಮಾಡ್ಬೋದು. ಆದರೆ 2 ಕೋಟ್ ನೀವು ಕಂಪಲ್ಸರಿಯಾಗಿ ಅಪ್ಲೈ ಮಾಡಲೇಬೇಕು. ಇಲ್ಲಿ ನೋಡಿ, ನಾನು ಮೊದಲಿಗೆ ಅಡ್ಡ ಅಪ್ಲೈ ಮಾಡಿದ್ದೀನಿ. ಈಗ ನಾನು ಉದ್ದುದಕ್ಕೆ ಅಪ್ಲೈ ಮಾಡ್ತೀನಿ, ಅಂದರೆ ಮೇಲಿಂದ ಕೆಳಗಡೆ ಮಾಡ್ತೀನಿ. ಈಗ ಮೊದಲೇದಾಗಿ ನೀವು ನೋಡ್ಬೋದು, ಇಲ್ಲಿ ಒಂದು ಕಡೆಗೆ ಬೆಳ್ಳು ಕಾಣ್ತಾ ಇದೆಯಲ್ಲ, ಇದು 2ನೇ ಕೋಟು. ಈಗ ಡ್ರೈ ಆಗಿರೋದು 1ನೇ ಕೋಟ್. ಅದು ನೋಡಿ, ಇಲ್ಲಿ ಕಾಣ್ತಾ ಇದೆ ನೀಟಾಗಿ. ಅಡ್ಡ ಅಪ್ಲೈ ಮಾಡಿದ್ದೀನಿ. ಈಗ ಉದ್ದುದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ, ಮೇಲಿಂದ ಕೆಳಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ನಾನು ನೀವು ತೀರಾ ತೆಳ್ಳಗೆ ಮಾಡಿಕೊಂಡು ನೀವು ಅಪ್ಲೈ ಮಾಡಬಾರ್ದು, ಸ್ವಲ್ಪ ದಪ್ಪ ಇರೋಂಗೆ ನೀವು ಮಾಡಬೇಕು. ಅಂದರೆ ತೀರಾ ದಪ್ಪಕ್ಕಲ್ಲ, ಒಂದು ಮಿನಿಮಮ್ ಒಂದು 20% ನೀವು ನೀರು ಹಾಕ್ಕೊಂಡು ನೀವು ಇದನ್ನ ಯೂಸ್ ಮಾಡಬೇಕು ಡ್ಯಾಮ್ ಪ್ರೂಫ್ನ. ನಾವಿಲ್ಲಿ 1 ಲೀಟ್ರ್ ಬಳಸಿದ್ದೀವಿ. 1 ಲೀಟ್ರ್ ಸಾಕಾಗ್ಬೋದು ಅಂದ್ಕೊತೀನಿ ಇದಕ್ಕೆ. ನೋಡಿ, ಈ ರೀತಿ ಅಪ್ಲೈ ಮಾಡ್ತಾ ನೀವು ಹೋಗಬೇಕು. ನೀಟಾಗಿ ಅಪ್ಲೈ ಮಾಡಬೇಕು. ಅರ್ಜೆಂಟಲ್ಲಿ ನೀವು ಇದು ಮಾಡಿದ್ರೆ ಎಲ್ಲೆಲ್ಲಿ ಲೀಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ನಿಧಾನಕ್ಕೆ ಮಾಡಬೇಕು. ಡ್ರೈ ಆಗೋಕ್ಕೆ ಮಿನಿಮಮ್ ನೀವು 6 ರಿಂದ 8 ಅವರ್ ಬಿಡಬೇಕಾಗತ್ತೆ ಸಂಪ್ ಒಳಗಡೆ. ಕೆಲವೊಮ್ಮೆ ಇಲ್ಲಿ ಗಾಳಿ ಆಡದೇ ಇರೋ ಕಾರಣ ಬೇಗ ಡ್ರೈ ಆಗೋಲ್ಲ. ಅದಕ್ಕೋಸ್ಕರ ನೀವು ಫ್ಯಾನು ಅಥವಾ ಈ ಥರದ್ದೇನಾದರೂ ಬಳಸಿ ನೀವು ಡ್ರೈ ಮಾಡಬೇಕು. ಮತ್ತು ಅಪ್ಲೈ ಮಾಡಿ ನೀವು ಒಂದು 1 ಡೇ ಓವರ್ ನೈಟ್ ನೀವು ಬಿಟ್ಟರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಬೇಗ ಡ್ರೈ ಆಗಿರುತ್ತೆ. ಎಷ್ಟು ಡ್ರೈ ಆಗುತ್ತೋ 2ನೇ ಕೋಟ್ಗೆ ನೀವು ತುಂಬಾ ಬೇಗ ನೀವು ಅಪ್ಲೈ ಮಾಡ್ಬೋದು ಮತ್ತು ಬೇಗ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಫ್ಯಾನ್ ಅಥವಾ ಬೇರೆ ಯಾವುದಾದ್ರೂ ಸಾಧನದಿಂದ ನೀವು ಅದನ್ನ ಡ್ರೈ ಮಾಡಿ ನೀವು ಸಾಯಂಕಾಲ ರಾತ್ರಿ ಹಚ್ಚಿವಿ, ರಾತ್ರಿ ಎಲ್ಲ ಬಿಟ್ಟು ಮತ್ತೆ ಬೆಳಗ್ಗೆ 2ನೇ ಕೋಟ್ ನೀವು ಅಪ್ಲೈ ಮಾಡ್ಬೋದು. 2ನೇ ಕೋಟ್ ಅಪ್ಲೈ ಮಾಡಿದ್ಮೇಲೆ 12 ಅವರ್ಸ್ ನೀವು ಬಿಡಬೇಕಾಗತ್ತೆ. ಅಂದರೆ ಈ ವಾಟರ್ ಟ್ಯಾಂಕ್ ಒಳಗಡೆ ತಂಪಿರುತ್ತೆ ಯಾವಾಗಲೂ. ಈ ಟ್ಯಾಂಕಲ್ಲಿ ಯಾವಾಗಲೂ ತಂಪಿರೋದ್ರಿಂದ ಬೇಗ ಡ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಜಾಸ್ತಿ ಟೈಮ್ನ ಆರಲಿಕ್ಕೆ ಅಂತಲೇ ಬಿಡಬೇಕು. ನೀವು ಕರೆಕ್ಟಾಗಿ ಡ್ರೈ ಆದಮೇಲೆ ನೀವು ಅಪ್ಲೈ ಮಾಡಿದ್ರೆ ಅದು ಕಿತ್ತು ಬರೋಲ್ಲ. ಏನಾದರೂ ಒದ್ದೆ ಇರುವಾಗಲೇ ನೀವು ಮತ್ತೆ ಅಪ್ಲೈ ಮಾಡಿದ್ರೆ ಅದು ಡ್ರೈ ಆಗೋಲ್ಲ ಬೇಗ. ಅದಕ್ಕೋಸ್ಕರ ಕಿತ್ತು ಬರೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರನೇ ನೀವು ಒಂದ್ಸರಿ ಅಪ್ಲೈ ಮಾಡಿದ್ರೆ 12 ಅವರ್ಸ್ ನೀವು ಬಿಡಲೇಬೇಕಾಗತ್ತೆ. ಅದಾದಮೇಲೆ ನೀವು 2ನೇ ಕೋಟ್ ಅಪ್ಲೈ ಮಾಡಿ ಮತ್ತೆ 12 ಅವರ್ಸ್ನ ನೀವು ಬಿಡಬೇಕಾಗತ್ತೆ ಡ್ರೈ ಆಗೋಕ್ಕೆ. ಅದಾದಮೇಲೆ ನೀವು ಯೂಸ್ ಮಾಡ್ಬೋದು. ಸಂಪೂರ್ಣವಾಗಿ ಆರಿದ ಮೇಲೆ, ಅಂದರೆ ಸಂಪೂರ್ಣವಾಗಿ ಡ್ರೈ ಆದಮೇಲೆ ನೀವು ಈ ವಾಟರ್ ಟ್ಯಾಂಕ್ನ ನೀವು ಬಳಸಬೇಕಾಗತ್ತೆ. ಇಲ್ಲ ಅಂದರೆ ಆ ಕೆಮಿಕಲ್ ಇರೋದು ಏನಿದೆ ಅಲ್ಲಿ ನೀರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಫುಲ್ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನೀವು ಇದನ್ನ ಬಳಸಿ. ಏಕೆ ಅಂದರೆ ಇದು ಹಸಿ ಇದ್ದಾಗಲೇ ನೀವು ನೀರು ಬಿಟ್ಬಿಟ್ರೆ ನೀರಲ್ಲಿ ಇದು ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಡ್ರೈ ಆದಮೇಲೆ ಯಾವುದೇ ರೀತಿ ಇದು ಮಿಕ್ಸ್ ಆಗೋದಿಲ್ಲ, ರಬ್ಬರ್ ಥರ ಗೋಡೆಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಇಲ್ಲಿ ಫಸ್ಟ್ನೇ ಹೆಂಗೆ ಅಂಟ್ಕೊಂಡಿದೆ ಇದೇ ಥರ ಇದು ಅಂಟ್ಕೊಳ್ಳುತ್ತೆ. 2ನೇ ಕೋಟ್ ಅಪ್ಲೈ ಮಾಡಿದ್ದು ಪೂರ್ತಿ ಡ್ರೈ ಆದಮೇಲೆ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಇದೇ ರೀತಿ ನಿಮ್ಮ ಮನೇಲಿ ಏನಾದರೂ ಟ್ಯಾಂಕ್ ಏನಾದರೂ ಲೀಕ್ ಆಗ್ತಾಯಿದ್ರೆ ಅದಕ್ಕೇನಪ್ಪ ಸೊಲ್ಯೂಷನ್ನು ಅಂತ ನಿಮಗೇನಾದರೂ ಡೌಟ್ ಇದ್ದರೆ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡೋಂಥ ಪ್ರಯತ್ನನ ಮಾಡ್ತೀನಿ. ಹೇಳೋದು ಬರ್ತಿದ್ದೆ, ಈ ಸಣ್ಣ ಪುಟ್ಟ ಕ್ರ್ಯಾಕ್ಗಳೇನಾದರೂ ಇದ್ದರೆ ನೀವು ಕ್ರ್ಯಾಕ್ಸಿಲಿಂದ ಕ್ರ್ಯಾಕ್ ಪಿಲ್ ಮಾಡಿಕೊಂಡು ಅದಾದಮೇಲೆ ಈ ರೀತಿ ಡ್ಯಾಮ್ ಪ್ರೂಫ್ನ ನೀವು ಅಪ್ಲೈ ಮಾಡಬೇಕು. ಏಕೆಂದರೆ ಸಣ್ಣ ಪುಟ್ಟ ಕ್ರ್ಯಾಕ್ಗಳು ಇಲ್ಲಿ ಬರಲ್ಲ, ಆದರೆ ಆಲ್ಮೋಸ್ಟ್ ಅಲ್ಲಿ ಏನಾದರೂ ಬಂದಿದ್ದರೆ ನೀವು ಅದನ್ನ ಫಿಲ್ ಮಾಡಿಕೊಂಡು ಕ್ರ್ಯಾಕ್ಸಿಲಿಂದ ಅದಾದಮೇಲೆ ಈ ರೀತಿ ನೀವು ಕೊಟ್ಟು ಡ್ಯಾಮ್ ಪ್ರೂಫ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಈ ಸಾಮಾನ್ಯವಾಗಿ ಸಂಪ್ಗಳಲ್ಲಿ ಕ್ರ್ಯಾಕ್ಗಳು ಬರೋದಿಲ್ಲ. ಆ ರೀತಿ ಕ್ರ್ಯಾಕ್ಗಳು ಬಂದಾಗ ಈ ರೀತಿ ಅಪ್ಲೈ ಮಾಡಿ ನೀವು ಹೀಗೆ ಮತ್ತೆ ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡ್ಬೋದು ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.